ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಂದೊಳ್ಳೆ ಸಿನಿಮಾ ಆಗಬೇಕು ಅಂದರೆ ಆ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರೇಷನ್ ಸರಿ ಇರಬೇಕು. ಪ್ರತಿಯೊಂದು ಪಾತ್ರಗಳಿಗೂ ಇಂಪಾರ್ಟೆಂಟ್ ಕೊಟ್ಟು ಆ ಪಾತ್ರದ ಸುತ್ತ ಉಟ್ಕೊಳ್ಳುವಂಥ ಸನ್ನಿವೇಶಗಳನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದೊಳ್ಳೆ ರೀತಿಯಲ್ಲಿ ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ತಾನಾಗಿ ಅದೊಂದು ಒಳ್ಳೆ ಸಿನಿಮಾ ಅಂತ ಅನಿಸ್ಕೊಳ್ಳುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ಕ್ಯಾರೆಕ್ಟರ್ಗಳನ್ನು ಬರೆಯದೆ ವರ್ಸ್ಟ್ ರೈಟಿಂಗ್ನಿಂದ ಎಸ್ಟಾಬ್ಲಿಷ್ ಮಾಡಿ ಸಿನಿಮಾನ ತೋರಿಸಿದ್ರೆ ಸಾಮಾನ್ಯವಾಗಿ ಸಿನಿಮಾಗೂ ಹೆಸರು ಬರಲ್ಲ, ಆ ಪಾತ್ರದಲ್ಲಿ ಅಭಿನಯ ಮಾಡಿದಂತಹ ನಟ ನಟಿಯರಿಗೂ ಕೂಡ ಹೆಸರು ಬರಲ್ಲ. ಇದೇ ರೀತಿ ನಮ್ಮ ಸ್ಟಾರ್ಗಳು ಮಾಡಿದ ವರ್ಸ್ಟ್ ರೈಟಿಂಗ್ ಇರುವ ಕ್ಯಾರೆಕ್ಟರ್ಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋನ ಕೊನೆ ತನಕ ನೋಡಿ ಗೆಳೆಯರೇ. ಒಂದು ಪಾತ್ರ ಸಿನಿಮಾದಲ್ಲಿ ಸರಿ ಬರಲಿಲ್ಲ ಅಂದರೆ ಅದಕ್ಕೆ ರೈಟಿಂಗ್ ಒಂದೇ ಮೇಜರ್ ಕಾರಣ ಅಲ್ಲ. ಆಕ್ಟರ್ಗಳ ಪರ್ಫಾರ್ಮೆನ್ಸ್ ಕೂಡ ಆ ಪಾತ್ರಕ್ಕೆ ಸರಿ ಹೊಂದನೆ ಇರಬಹುದು. ಇಲ್ಲ ಅಂದರೆ ಹಿಂದಿನ ಸಿನಿಮಾಗಳಲ್ಲಿ ಆ ನಟ ಮಾಡಿದಂತಹ ಪಾತ್ರಗಳನ್ನು ಕೂಡ ಜನ ಕಂಪೇರ್ ಮಾಡಿ ನೋಡಬಹುದು. ಹೀಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ಕ್ಯಾರೆಕ್ಟರ್ ವರ್ಸ್ಟ್ ಅಂತ ಪ್ರೇಕ್ಷಕರು ಕನ್ಸಿಡರ್ ಮಾಡಿರಬಹುದು. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ಮೊದಲಿಗೆ ಕರುಣಾಳ್ ಚಕ್ರವರ್ತಿ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮಾಡಿದ ವರ್ಸ್ಟ್ ಕ್ಯಾರೆಕ್ಟರ್ಗಳನ್ನು ನೋಡೋಣ ಬನ್ನಿ. ಶಿವರಾಜ್ ಕುಮಾರ್ ಅವರು ಎಲ್ಲ ತರಹದ ಸಿನಿಮಾಗಳನ್ನು ಮಾಡಿಬಿಟ್ಟಿದ್ದಾರೆ. ಅಂಡರ್ ವರ್ಲ್ಡ್, ಲವ್ ಸ್ಟೋರಿ, ಸಸ್ಪೆನ್ಸ್ ಥ್ರಿಲ್ಲರ್, ಹಾರರ್ ಹೀಗೆ ಹಲವಾರು ಪಾತ್ರಗಳಲ್ಲೂ ಕೂಡ ಅಭಿನಯ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ತಂಗಿ ಸೆಂಟಿಮೆಂಟ್ ಸಿನಿಮಾಗಳು ಅಂತ ಬಂದಾಗ ತವರಿಗೆ ಬಾ ತಂಗಿ, ಅಣ್ಣ ತಂಗಿ ಅಂತ ಸಿನಿಮಾಗಳು ದೊಡ್ಡ ಬ್ಲಾಕ್ ಬಸ್ಟರ್ ಆಗಿದ್ವು. ಅಣ್ಣ ತಂಗಿಯರ ಪಾತ್ರಗಳಲ್ಲಿ ಶಿವರಾಜ್ ಕುಮಾರ್ ಹಾಗೂ ರಾಧಿಕಾ ಕುಮಾರಸ್ವಾಮಿ ಅವರು ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ರು. ಈ ಪಾತ್ರಗಳ ಇನ್ಫ್ಯಾಕ್ಟ್ ಹೇಗಿತ್ತು ಅಂದರೆ ವೈಯಕ್ತಿಕ ಜೀವನದಲ್ಲೂ ಕೂಡ ಅವರು ಅಣ್ಣ ತಂಗಿಯ ಥರನೇ ಬದುಕ್ತಾ ಇದ್ದಾರೆ. ಪ್ರತಿ ವರ್ಷ ರಕ್ಷಾಬಂಧನದ ದಿನ ರಾಧಿಕಾ ಕುಮಾರಸ್ವಾಮಿ ಅವರು ಶಿವಣ್ಣನಿಗೆ ರಾಖಿ ಕಟ್ಟೋದನ್ನು ನೀವು ನೋಡೇ ಇರ್ತೀರಾ. ಇದೇ ಫಾರ್ಮುಲಾ ಇಟ್ಕೊಂಡು 2009ರಲ್ಲಿ ದೇವರು ಕೊಟ್ಟ ತಂಗಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಇದರಲ್ಲಿ ಮೀರಾ ಜಾಸ್ಮಿನ್ ಅವರು ತಂಗಿ ಪಾತ್ರವನ್ನು ಮಾಡಿರ್ತಾರೆ, ಶಿವಣ್ಣ ಅಣ್ಣನ ಪಾತ್ರ ಮಾಡಿರ್ತಾರೆ. ಸೇಮ್ ಒಂದೇ ಕತೆ. ನೀವು ಹಿಂದಿನ ಸಿನಿಮಾಗಳಲ್ಲಿ ಏನು ನೋಡಿದ್ರು ಅದೇ ಮಾದರಿಯಲ್ಲಿ ಈ ಸಿನಿಮಾ ಕೂಡ ಮೂಡಿ ಬಂದಿತ್ತು. ಆಮೇಲೆ ಅಣ್ಣ ತಂಗಿ ಸೆಂಟಿಮೆಂಟ್ ಬಿಲ್ಡ್ ಮಾಡೋಕ್ಕೆ ಕ್ರಿಯೇಟ್ ಮಾಡಿದಂತಹ ಸನ್ನಿವೇಶಗಳು, ತಂಗಿ ಸ್ನೇಹಿತೆಯೇ ಸಿನಿಮಾದ ಹೀರೋಯಿನ್, ತಂಗಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ ಮೇಲೆ ಅಲ್ಲಿ ಅನುಭವಿಸುವಂತಹ ಕಷ್ಟ, ಇವನ್ ಇಂಟರ್ವಲ್ ಬ್ಲ್ಯಾಕ್ ಕೂಡ ಒಂದೇ ಥರ ಇದೆ. ಹಾಗಾಗಿ ಈ ಸಿನಿಮಾ ಹಿಂದಿನ 2 ಸಿನಿಮಾಗಳಷ್ಟು ಹಿಟ್ಟಾಗಲ್ಲ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಸಂಗತಿ ಏನಂದರೆ ತವರಿಗೆ ಬಾ ತಂಗಿ ಹಾಗೂ ಅಣ್ಣ ತಂಗಿ ಸಿನಿಮಾಗಳಿಗೆ ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟರ್ ಆಗಿದ್ದರೆ ಬೇರೆಯವರು ಪ್ರೊಡ್ಯೂಸರ್ ಆಗಿರ್ತಾರೆ. ಇವೆರಡು ಸಿನಿಮಾಗಳಿಂದ ಲಾಭ ಬಂದದ್ದನ್ನು ನೋಡಿ ಓಂ ಸಾಯಿ ಪ್ರಕಾಶ್ ಅವರು ಇದೇ ಥರ ಇನ್ನೊಂದು ಕಥೆ ಮಾಡಿಕೊಂಡು ದೇವರು ಕೊಟ್ಟ ತಂಗಿ ಸಿನಿಮಾಗೆ ನಿರ್ದೇಶನದ ಜೊತೆಗೆ ಸಿನಿಮಾಗೆ ಬಂಡವಾಳ ಕೂಡ ಅವರೇ ಹಾಕಿರ್ತಾರೆ. ಕಾರಣಾಂತರಗಳಿಂದ ರಾಧಿಕಾ ಕುಮಾರಸ್ವಾಮಿ ಅವರ ಡೇಟ್ ಸಿಗದೆ ಮೀರಾ ಜಾಸ್ಮಿನ್ ಅವರನ್ನು ತಂಗಿ ಪಾತ್ರಕ್ಕೆ ಹೈಯರ್ ಮಾಡಿರ್ತಾರೆ. ಆದರೆ ಈ ಸಿನಿಮಾದಿಂದ ಓಂ ಸಾಯಿ ಪ್ರಕಾಶ್ ಅವರು ಲಾಸ್ ಮಾಡ್ಕೊಳ್ತಾರೆ. ಮತ್ತು ಇದೇ ಫಾರ್ಮುಲಾಕ್ಕೆ ಸ್ವಲ್ಪ ಲವ್ ಆ್ಯಂಗಲ್ ಸೇರಿಸಿ 2008ರಲ್ಲಿ ಪರಮೇಶ ಪಾನ್ವಾಲಾ ಅಂತ ಇನ್ನೊಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಇದನ್ನು ಆಕಾಶ್ ಸಿನಿಮಾವನ್ನು ನಿರ್ದೇಶನ ಮಾಡಿದಂತಹ ಮಹೇಶ್ ಬಾಬುರವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಶಿವಣ್ಣ ಒಂದು ಪಾನ್ ಶಾಪ್ ಇಟ್ಕೊಂಡಿರ್ತಾರೆ. ಇಲ್ಲೂ ಕೂಡ ಶಿವಣ್ಣನಿಗೆ ಒಬ್ಬ ತಂಗಿ ಇರ್ತಾಳೆ. ಮತ್ತೆ ರಿಪೀಟ್ ಇವರಿಬ್ಬರು ಅನಾಥರಾಗಿರ್ತಾರೆ. ತಾಯಿ ಸಾಯುವಾಗ ನಿನ್ನ ತಂಗಿನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಸತ್ತೋಗಿರ್ತಾರೆ. ಹಾಗಾಗಿ ತಂಗಿಗೆ ಏನೇ ಸಮಸ್ಯೆ ಬಂದರೂ ಅಣ್ಣ ಅದನ್ನು ಸಹಿಸಲ್ಲ. ಆಮೇಲೆ ತಂಗಿ ಮದುವೆ ಆದಮೇಲೆ ತೊಂದರೆಗೆ ಸಿಕ್ಕಾಕೊಳ್ಳೋದು, ಈ ಎಲ್ಲ ಅಂಶಗಳು ಈ ಸಿನಿಮಾದಲ್ಲೂ ಕೂಡ ಇದೆ. ಹೀಗೆ 2 ಸಿನಿಮಾದಲ್ಲಿ ವರ್ಕ್ ಆದ ಅಣ್ಣನ ಪಾತ್ರ ಇನ್ನೆರಡು ಸಿನಿಮಾಗಳಲ್ಲಿ ವರ್ಕ್ ಆಗಲಿಲ್ಲ. ಇದನ್ನೇ ಹೇಳೋದು ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅಂತ. ಇನ್ನು ಭೂಗತ ಲೋಕದ ಕಥೆಗಳಿಗೆ ಶಿವಣ್ಣ ಸರಿಯಾದ ಆಯ್ಕೆ ಅನ್ನೋ ಮಾತಿದೆ. ಅವರ ಓಂ, ಜೋಗಿ, ಕಡ್ಡಿಪುಡಿ ಅಂತ ಸಿನಿಮಾಗಳು ದೊಡ್ಡ ಬ್ಲಾಕ್ ಬಸ್ಟರ್ ಆಗಿದ್ವು. ಓಂನಲ್ಲಿ ಲಾಂಗ್ ಹಿಡಿದ ಶಿವಣ್ಣನ ಕ್ರೇಜ್ ಬೇರೆಯೇ ಇತ್ತು. ನಂತರ ಜೋಗಿ ಸಿನಿಮಾದಲ್ಲಿ ಅಂಡರ್ವರ್ಲ್ಡ್ ಜೊತೆಗೆ ಒಂದೊಳ್ಳೆ ತಾಯಿ ಸೆಂಟಿಮೆಂಟ್ನ ಬಿಲ್ಡ್ ಮಾಡಿದರು ಪ್ರೇಮ್ರವರು. ಶಿವಣ್ಣನ ಕೆಪಾಸಿಟಿಯನ್ನು ಈ ಸಿನಿಮಾದಲ್ಲಿ ಪ್ರೇಮ್ರವರು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರು. ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯಿತು. ನಂತರ ಇದೇ ತಾಯಿ ಸೆಂಟಿಮೆಂಟ್ ಹಾಗೂ ಅಂಡರ್ವರ್ಲ್ಡ್ ಕಥೆ ಇಟ್ಕೊಂಡು 2014ರಲ್ಲಿ ಬೆಳ್ಳಿ ಅಂತ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಇದನ್ನು ಮುಸ್ಸಂಜೆ ಮಹೇಶ್ ಎನ್ನುವರು ನಿರ್ದೇಶನ ಮಾಡಿದರೆ ಶಿವರಾಜ್ ಕುಮಾರ್, ವಿನೋದ್ ಪ್ರಭಾಕರ್, ವರಾಟ ಪ್ರಶಾಂತ್, ವೆಂಕಟೇಶ್ ಪ್ರಸಾದ್ ರವರ ಜೊತೆ ಹೀರೋಯಿನ್ ಆಗಿ ಗೂಗ್ಲಿ ಖ್ಯಾತಿಯ ಕೃತಿಕರ ಬಂದರ್ ಅವರು ಕಾಣಿಸ್ಕೊಂಡಿರ್ತಾರೆ. ಇದು ಜೋಗಿ 2.0 ಅನ್ಬಹುದು. ಮಾದೇಶ್ವರನ ಬೆಟ್ಟದ ಪಕ್ಕ ಒಂದು ಹಳ್ಳಿಯಲ್ಲಿ ಹೀರೋ ಹುಟ್ಟಿರ್ತಾನೆ. ತಾಯಿ ಮಗನನ್ನು ಚೆನ್ನಾಗಿ ನೋಡ್ಕೋತಿರ್ತಾಳೆ. ಹೀರೋ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಮಗನನ್ನು ಹುಡ್ಕೊಂಡು ತಾಯಿ ಕೂಡ ಬೆಂಗಳೂರಿಗೆ ಬರ್ತಾಳೆ. ಜೋಗಿ ಥರನೇ ಮಾದೇಶ್ವರನ ಬೆಟ್ಟದಲ್ಲಿ ಒಂದು ಹಾಡು ಕೂಡ ಶೂಟ್ ಮಾಡಲಾಗಿದೆ. ತಾಯಿ ಮಗ ಪಕ್ಕದಲ್ಲಿದ್ದರೂ ಕೂಡ ಗೊತ್ತಾಗದ ಹಾಗೆ ಇರೋದು. ಜೋಗಿಲಿ ಪ್ರೇಮ್ ಬಳಸಿದ ಟ್ರಿಕ್ಕನ್ನೇ ಇಲ್ಲೂ ಕೂಡ ಬಳಸ್ಕೊಳ್ಳಲಾಗಿದೆ. ಶಿವಣ್ಣನ ಕ್ಯಾರೆಕ್ಟರನ್ನು ಸ್ವಲ್ಪ ಚೇಂಜ್ ಮಾಡಲಾಗಿದೆ. ಅದೇನೆಂದರೆ ಜೋಗಿ ಸಿನಿಮಾದಲ್ಲಿ ಶಿವಣ್ಣ ಒಬ್ಬ ಮುಗ್ಧನಾಗಿರ್ತಾನೆ, ಆದರೆ ಇಲ್ಲಿ ಒಬ್ಬ ಡೀಸೆಂಟ್ ಬಾಯ್ ಆಗಿರ್ತಾನೆ. ಅದೇ ಅಂಡರ್ವರ್ಲ್ಡ್ ಕಥೆ, ಹೀರೋ ಫ್ಲ್ಯಾಶ್ ಬ್ಯಾಕ್. ಜೋಗಿ ಸಿನಿಮಾದಲ್ಲಿ ಹೀರೋ ಕೊನೆಯಲ್ಲಿ ತಾಯಿ ಮುಖನ ನೋಡೋಕೆ ಆಗಲ್ಲ, ಆದರೆ ಇಲ್ಲಿ ತಾಯಿ ಮಗನನ್ನು ನೋಡೋಕೆ ಆಗಲ್ಲ. ಸ್ಟಾರ್ಟಿಂಗ್ನಿಂದ ಒಂದು ಕಡೆ ತಾಯಿ ಸೆಂಟಿಮೆಂಟ್, ಇನ್ನೊಂದು ಕಡೆ ಲವ್ ಎಮೋಷನ್ ಎರಡನ್ನೂ ಡೈರೆಕ್ಟರ್ ಕ್ಯಾರಿ ಮಾಡೋಕ್ಕೆ ಹೋಗಿದ್ದಾರೆ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ತಾಯಿ ಕ್ಯಾರೆಕ್ಟರ್ಗೆ ಇಂಪಾರ್ಟೆಂಟೇ ಕೊಟ್ಟಿಲ್ಲ. ಇಲ್ಲಿ ಶಿವಣ್ಣನನ್ನು ಹುಚ್ಚನಾಗಿ ತೋರಿಸಿದ್ದಾರೆ. ಅವರೇನೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಆದರೆ ಆ ಪಾತ್ರದ ರೈಟಿಂಗೇ ತುಂಬ ವರ್ಸ್ಟ್ ಆಗಿದೆ. ಹಾಗಾಗಿ ಬೆಳ್ಳಿ ಸಿನಿಮಾದ ಬೆಳ್ಳಿ ಪಾತ್ರ ಕೂಡ ವರ್ಸ್ಟ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಆಮೇಲೆ ಸೇಮ್ ಇದೇ ಫಾರ್ಮುಲಾ ಇಟ್ಕೊಂಡು 2009ರಲ್ಲಿ ಹೊಡಿಮಗ ಅಂತ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಇದನ್ನು PN ಸತ್ಯ ನಿರ್ದೇಶನ ಮಾಡಿದ್ದು. ಶಿವಣ್ಣ ಸೂರ್ಯ ಅನ್ನೋ ಪಾತ್ರವನ್ನು ಮಾಡಿರ್ತಾರೆ. ಇದು ಕೂಡ ಜೋಗಿ ಫಾರ್ಮ್ಯಾಟ್ನಲ್ಲೇ ಇದೆ. ಆದರೆ ಇಲ್ಲಿ ಹೀರೋ ಹಳ್ಳಿ ಹುಡುಗನಾಗಿರಲ್ಲ ಅಷ್ಟೇ. ಒಂದು ಏರಿಯಾ, 2 ಗ್ಯಾಂಗ್ಗಳು, ಅಚಾನಕ್ಕಾಗಿ ಹೀರೋ ಆ ಗ್ಯಾಂಗ್ನ ಎದುರಾಕೊಳ್ಳುವಂಥ ಸನ್ನಿವೇಶ ಬರುತ್ತೆ. ನಂತರ ಆ ಗ್ಯಾಂಗ್ನವರು ಹೀರೋ ಫ್ಯಾಮಿಲಿಗೆ ತೊಂದರೆ ಕೊಡ್ತಾರೆ.
ಸಾಮಾನ್ಯವಾಗಿ ಆಗ ಹೀರೋ ಲಾಂಗ್ ಹಿಡಿದು ಫೈಟ್ ಮಾಡ್ತಾನೆ, ರೌಡಿ ಆಗ್ತಾನೆ. ಇದನ್ನೇ ಈ ಸಿನಿಮಾದಲ್ಲೂ ಕೂಡ ತೋರಿಸಲಾಗಿದೆ. PN ಸತ್ಯರವರು ಇಲ್ಲೂ ಕೂಡ ತಾಯಿನೇ ಬಿಟ್ಟಿಲ್ಲ. ಅಂಡರ್ವರ್ಲ್ಡ್ ಕಥೆಗೆ ತಾಯಿ ಸೆಂಟಿಮೆಂಟ್ನ ಬ್ಲೆಂಡ್ ಮಾಡಿದ್ದಾರೆ. ಒಂದು ಕಡೆ ತಾಯಿ ಮಗನ ಪ್ರೀತಿ, ಅಣ್ಣ ತಂಗಿ ಪ್ರೀತಿ ಹೈಲೈಟ್ ಮಾಡಿ ತೋರಿಸಿ, ಇನ್ನೊಂದು ಕಡೆ ಸಾಧು ಕೋಕಿಲ ಅವರಿಗೆ ಜೋಗಿ ಗೆಟಪ್ ಹಾಕಿ ತಾಯಿ ಮಗನ ಸೆಂಟಿಮೆಂಟನ್ನು ಕಾಮಿಡಿ ರೂಪದಲ್ಲಿ ತೋರಿಸಿದ್ದಾರೆ. ಇದು ಯಾವ ಥರ ಲಾಜಿಕ್ ಅಂತ ಗೊತ್ತಾಗ್ತಾ ಇಲ್ಲ. ಗೆಳೆಯರೇ, ಯಾವುದೇ ಸಿನಿಮಾ ಆದರೂ ಶಿವಣ್ಣನ ತಾಯಿ ಪಾತ್ರ ಯಾರೇ ಮಾಡಿದ್ರು ಅರುಂಧತಿ ನಾಗರ ಅವರೇ ನಮಗೆ ಇಷ್ಟ ಆಗೋದು. ಜೋಗಿಯಲ್ಲಿ ಇವರಿಬ್ಬರ ಕಾಂಬಿನೇಷನ್ ತುಂಬ ಎಮೋಷನಲ್ ಆಗಿ ನಮಗೆ ಟಚ್ ಆಗಿತ್ತು. ಆ ಕಾರಣಕ್ಕಾಗಿಯೇ ಶಿವಣ್ಣನ ತಾಯಿ ಪಾತ್ರ ಬೇರೆ ಯಾರೇ ಮಾಡಿದ್ರು ನಮಗೆ ಅದು ಅಷ್ಟು ಫೀಲ್ ಕೊಡಲ್ಲ. ಇನ್ನು 2017ರಲ್ಲಿ ಶ್ರೀಕಂಠ ಅಂತ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಇದನ್ನು ಮಂಜು ಸ್ವರಾಜ್ ನಿರ್ದೇಶನ ಮಾಡಿರ್ತಾರೆ. ಇದು 1985ರಲ್ಲಿ ನಾಗತಹಳ್ಳಿ ಚಂದ್ರಶೇಖರ್ ಅವರು ಬರೆದ ಕಥೆ ಆಧಾರಿತ ಸಿನಿಮಾವಾಗಿರುತ್ತೆ. ಇದು ಕಂಪ್ಲೀಟ್ ಪೊಲಿಟಿಕ್ಸ್ ಕಥಾಹಂದರ ಒಳಗೊಂಡ ಸಿನಿಮಾ ಆಗಿರ್ತದೆ. ಇದರಲ್ಲಿ ಶಿವಣ್ಣ ಲೋಕಲ್ ಬಾಯ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾದಲ್ಲೂ ಕೂಡ ಶಿವಣ್ಣನ ಕ್ಯಾರೆಕ್ಟರ್ ಸರಿ ಬಂದಿಲ್ಲ. ಶ್ರೀಕಂಠ ಯಾವ ಟೈಮಲ್ಲಿ ಯಾವ ಥರ ಇರ್ತಾನೆ, ಯಾವ ಥರ ಬಿಹೇವ್ ಮಾಡ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಮಾರ್ಟಿನ್ ಸಿನಿಮಾದ ಧ್ರುವ ಸರ್ಜರ್ ಅವರ ಪಾತ್ರ ಕಂಪ್ಲೀಟ್ ಈ ಸಿನಿಮಾನೇ ವರ್ಸ್ಟ್ ಅಂತ ಕನ್ಸಿಡರ್ ಮಾಡಲಾಗಿದೆ. ಸ್ಟೋರಿ ಸ್ಕ್ರೀನ್ ಪ್ಲೇಗಿಂತ ಇರಿಟೇಟ್ ಮಾಡ್ತಾ ಇದ್ದದೆ ಧ್ರುವ ಸರ್ಜರ್ ಅವರ ಮಾರ್ಟಿನ್ ಅನ್ನೋ ಕ್ಯಾರೆಕ್ಟರ್. ಆ ಅರ್ಚಾಟ, ಕಿರ್ಚಾಟ, ಸೌಂಡು, ಧ್ರುವ ಸರ್ಜರ್ ಅವರ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಇರಿಟೇಟ್ ಮಾಡ್ತಾ ಇತ್ತು. ಧ್ರುವ ಸರ್ಜಾ ಒಬ್ಬ ಒಳ್ಳೆ ಆ್ಯಕ್ಟರ್, ಆದರೆ ಅವರನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ನಿರ್ದೇಶಕ ಸಿಗ್ತಾ ಇಲ್ಲ ಅಷ್ಟೇ. ಬಹುದ್ದೂರ್, ಅದ್ದೂರಿ, ಭರ್ಜರಿ ಅಂತ ಸಿನಿಮಾಗಳಲ್ಲಿ ನಾನೇನು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಆದರೆ ಯಾಕೆ ಮುಂದೆ ಈ ಥರದ ಸಿನಿಮಾಗಳನ್ನು, ಈ ಥರದ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡ್ರೂ ಗೊತ್ತಿಲ್ಲ. ಪೌರು ತಗೊಳ್ಳಿ, ಇಲ್ಲಿ ಧ್ರುವ ಸರ್ಜಾ ಅವರ ಎಫರ್ಟ್ ಏನು ಸಾಮಾನ್ಯನ. ಆ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಮಾಡಿದರು. ಆದರೆ ಆ ಕ್ಯಾರೆಕ್ಟರ್ನ ರೈಟಿಂಗ್ ಅದು ಕೂಡ ಸರಿ ಬರಬೇಕು ಅಲ್ವಾ. ರೀಮೇಕ್ನಲ್ಲಿ ಸಕ್ಸಸ್ ಕಂಡಂತಹ ನಂದಕಿಶೋರ್ ಅವರು ಪೊಗರು ಅಂತ ಸಿನಿಮಾ ಮಾಡಿ ಕೈ ಸುಟ್ಕೊಂಡ್ರು. ಪೊಗರು ಅಂತ ಸೋಮೇಕ್ ಸಿನಿಮಾ ಮಾಡಿ ಕೈ ಸುಟ್ಕೊಂಡ್ರು. ಧ್ರುವ ಸರ್ಜಾ ಅವರ ಎಫರ್ಟ್ಗೆ ಸಿಗಬೇಕಾದ ಪ್ರಾಮುಖ್ಯತೆ ಇಲ್ಲಿ ಸಿಗಲಿಲ್ಲ. ಮುಂದೆ ಪ್ರೇಮ್ ರವ್ರ ಜೊತೆ ಸೇರಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಒಂದೊಳ್ಳೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿತ್ತು. ಈ ಸಿನಿಮಾ ಪಕ್ಕ ಒಂದು ಕಂಬ್ಯಾಕ್ ಕೊಡುತ್ತೆ ಅಂತ ಧ್ರುವ ಸರ್ಜಾ ಅಭಿಮಾನಿಗಳು ಅಂದ್ಕೊಂಡಿದ್ರು. ಮೊದಲು ರಿಲೀಸ್ ಮಾಡಿದಂತಹ ಒಂದು ಹಾಡು ಕೂಡ ದೊಡ್ಡ ಹಿಟ್ ಆಗಿತ್ತು. ಸಿನಿಮಾಗೆ ಬೇಕಾದ ಪ್ರಮೋಷನನ್ನು ಬಿಲ್ಡ್ ಮಾಡಿಕೊಟ್ಟಿತ್ತು. ಆದರೆ ಸರ್ಸೆ ಅಂತ ಇನ್ನೊಂದು ಸಾಂಗ್ನ ರಿಲೀಸ್ ಮಾಡಿ ಅದನ್ನು ಕೂಡ ಹಾಳು ಮಾಡಿಕೊಂಡ್ರು. ಸಿನಿಮಾ ಅಳಿ ತಪ್ತಾ ಇದೆ ಅಂತ ಗೊತ್ತಾದಾಗಲೇ ಕಿಚ್ಚ ಸುದೀಪ್ ಅವರನ್ನು ಸಿನಿಮಾಗೆ ಇನ್ಕ್ಲೂಡ್ ಮಾಡ್ಕೊಂಡಿದ್ರು. ಇದರಿಂದಾಗಲಿ ಆದರೂ ಸಿನಿಮಾಗೆ ಪ್ರಚಾರ ಸಿಕ್ಕಲಿ ಅಂತ. ಆದರೆ ಯಾವುದು ಕೂಡ ವರ್ಕ್ ಆಗಲಿಲ್ಲ. ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಮಚಲಕ್ಷ್ಮಿ ಕಾಳಿದಾಸನ ಲವ್ ಸ್ಟೋರಿ ಬಿಲ್ಡ್ ಮಾಡಿ ತೋರಿಸಿ ಧ್ರುವ ಸರ್ಜಾ ಸಿನಿಮಾ ಅಂದರೆ ಬರೀ ಅರ್ಚಾಟ, ಕಿರ್ಚಾಟ ಏನೋ ಅನ್ನೋ ಥರ ಮಾಡಿಬಿಟ್ರು. ಈ ಲವ್ ಸ್ಟೋರಿನ ಸ್ವಲ್ಪ ಕಡಿಮೆ ಮಾಡಿ ಕಾಳಿದಾಸನ ಕ್ಯಾರೆಕ್ಟರ್ ಮೇಲೆ ಗಮನ ಕೊಟ್ಟಿದ್ರೆ ಸಿನಿಮಾ ಹಿಟ್ಟಾದರೂ ಆಗ್ತಾಯಿತ್ತು. ಪ್ರೇಮ್ ರವರು ಜಾತ್ರೆ ಫಿಲ್ಮ್ ಮಾಡಿಬಿಟ್ರು. ಇನ್ನು ಸರ್ಸೆ ಅನ್ನೋ ಸಾಂಗ್ ಸೇರಿಸಿದ್ರೆ ಇನ್ನೂ ಜಾತ್ರೆ ಸಿನಿಮಾ ಆಗೋಗ್ತಿತ್ತು. ಆ ಸಾಂಗ್ನ ಕಟ್ ಮಾಡೋದೇ ಒಳ್ಳೆಯದಾಯಿತು. ಕಳೆದ ವರ್ಷ ಮಾರ್ಟಿನ್ 2.0 ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು. ಅದು ಯಾವುದು ಗೊತ್ತಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ಡೆವಿಲ್ ಅನ್ನೋ ಪಾತ್ರದಲ್ಲಿ ದರ್ಶನ್ ಅವರನ್ನು ತುಂಬ ಸ್ಟೈಲಿಶ್ ಆಗಿ ತೋರಿಸ್ಕೊಟ್ಟಿದ್ರು. ದರ್ಶನ್ ಅವರ ಹಿಂದಿನ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ಅವರ ಲುಕ್ ತುಂಬ ಚೆನ್ನಾಗಿತ್ತು. ಆದರೆ ಆ ಪಾತ್ರದ ರೈಟಿಂಗ್, ಎಸ್ಟಾಬ್ಲಿಷ್ಮೆಂಟ್, ಆ ಬೇಸ್ ವಾಯ್ಸ್ ಎಲ್ಲ ಮಾರ್ಟಿನ್ ಕ್ಯಾರೆಕ್ಟರ್ನೇ ಹೋಲ್ತಾ ಇತ್ತು. ಒಂದು ಸಲ ರಿಸಲ್ಟ್ ನೋಡಿ ಮತ್ತೊಂದು ಸಲ ಅದೇ ತಪ್ಪು ಮಾಡಿದರೆ ಏನು ಹೇಳೋದು ಹೇಳಿ. ಪೂರ್ತಿ ಸಿನಿಮಾನೇ ರೇಟಿಂಗಲ್ಲಿ ತುಂಬ ಹಿಂದೆ ಉಳಿದಿತ್ತು. ಹಾಗಾಗಿಯೇ ಈ ಸಿನಿಮಾ ಅಂದ್ಕೊಂಡಂತೆ ಆಗಲಿಲ್ಲ. ನೋಡಿದ್ರೆ ಗೆಳೆಯರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮಗೆ ಇರಿಟೇಟ್ ಮಾಡಿದಂತಹ ಕ್ಯಾರೆಕ್ಟರ್ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.